ತಂದೆ ತಾಯಿಗಳು ಮಕ್ಕಳ ಮೇಲೆ ಕೋಪ ಪಟ್ಟರೂ ಕೂಡ ಆ ಮಕ್ಕಳ ಮೇಲೆ ಪ್ರೀತಿಯನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿರ್ತಾರೆ. ಅವ್ರ ಕೋಪದಲ್ಲಿ ಕೂಡ ಪ್ರೀತಿ ಕಾಣುತ್ತಂತ ನಮಗ್ ಗೊತ್ತಿರುತ್ತೆ. ಅವರು ಒಳ್ಳೆ ಆಗ್ಬೇಕು ಮಕ್ಕಳಿಗಂತೇಳಿ ಬೈದ್ರು ಕೂಡ ಅದರಿಂದ ಅರ್ಥ ಇರುತ್ತೆ. ಅದನ್ನ ಇವತ್ತು ಅನೇಕ ಮಕ್ಕಳು ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಮನ ಬಿಟ್ಟು ಹೋಗುವಂತವ್ರು ಇದ್ದಾರೆ. ಇನ್ಸಿಡೆಂಟ್ಸ್ ನಡೆದಿದೆ. ಸೀರಿಯಸ್ ತಗೊಂಡ್ಬಿಟ್ಟು ತಂದೆ ತಾಯಿಗಳ ಮೇಲೆ ಕೋಪ ಮಾಡಿಕೊಂಡು ಬದುಕ್ತಾ ಇರುವಂತ ಮಕ್ಕಳು ಇದ್ದಾರೆ. ಇನ್ಸಿಡೆಂಟ್ಗಳಿದೆ. ಯಾಕೆ ಈ ರೀತಿ ಆಗುತ್ತೆ? ಅವ್ರ ಪ್ರೀತಿ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಈ ಮಕ್ಕಳಿಗೆ. ಒಂದು ಹೇಳ, ಎಷ್ಟೋ ಕಷ್ಟಪಟ್ಟು ಹೆತ್ತು ಹೊತ್ತು ಬೆಳೆಸುವಂಥದ್ದು ಸಾಮಾನ್ಯ ಅಲ್ಲ. ಒಂದು ಮಾತು ಹೇಳ್ತಾರೆ ಇಂಗ್ಲಿಷಲ್ಲಿ, ಚಿಲ್ಡ್ರನ್ ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಸ್ಟ್ರಗಲ್ ಆಫ್ ಪೇರೆಂಟ್ಸ್ ಅಂಟಿಲ್ ದೇ ಬಿಕಮ್ ಪೇರೆಂಟ್ಸ್ ಅಂತೇಳಿ. ಮಕ್ಕಳು ತಂದೆ ತಾಯಿಗಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ಳುವುದಿಲ್ಲ, ಅವರು ಒಂದು ತಂದೆ ತಾಯಿಗಳು ಆಗೋವರೆಗೂ ಅಂತಕ್ಕಂಥ ಒಂದು ಮಾತು. ಇವತ್ತು ನೀವು ಮಕ್ಕಳಾಗಿದ್ರೆ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್, ಲವ್ ಯುವರ್ ಪೇರೆಂಟ್ಸ್, ಬಿಕಾಸ್ ದೇ ಹ್ಯಾವ್ ಸ್ಯಾಕ್ರಿಫೈಸ್ ಎ ಲಾಟ್ ಫಾರ್ ಯು. ಎಷ್ಟೋ ತ್ಯಾಗವನ್ನು ಮಾಡಿದ್ದಾರೆ. ಕ್ರಿಸ್ತರು ಅದನ್ನು ಹೇಳುವಂಥದ್ದು, ಹಾನರ್ ಯುವರ್ ಫಾದರ್ ಅಂಡ್ ಮದರ್, ತಂದೆ ತಾಯಿಯನ್ನು ಗೌರವಿಸುವಂತ 10 ಆಜ್ಞೆಗಳಲ್ಲಿ ಒಂದು ಆಜ್ಞೆ. ದೇವ ಮಗುವೆ, ಚರ್ಚ್ಗೆ ಹೋಗ್ತಿದ್ದಿ, ವೆರಿ ಗುಡ್. ಚರ್ಚಲ್ಲಿ ಪ್ರಾರ್ಥನೆ ಮಾಡ್ತೀವಿ, ವೆರಿ ಗುಡ್. ಚರ್ಚಲ್ಲಿ ವಾಕ್ಯಗಳನ್ನು ಕೇಳಿ ವಾಕ್ಯ ಬೋಧನೆ ಮಾಡುವ ರೀತಿಯಲ್ಲಿ ಬೆಳೆದಿದ್ವಿ, ವೆರಿ ಗುಡ್. ಬಟ್ ಫಸ್ಟ್ ಯು ಗಿವ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಅಂಡ್ ಲವ್ ದೆಮ್. ಇವತ್ತು ಯವರ ಕಾಲದ ಮಕ್ಕಳಿಗೆ ಜ್ಞಾನ ಜಾಸ್ತಿ, ಲೋಕದ ಜ್ಞಾನ ಜಾಸ್ತಿ, ಮೊಬೈಲ್ ಜ್ಞಾನ ಜಾಸ್ತಿ, ಇಂಟರ್ನೆಟ್ ಜ್ಞಾನ ಜಾಸ್ತಿ, ಯಾವುದಾದ್ರೂ ತಿಳಿದ ವಿಚಾರಗಳನ್ನ ಅಪ್ಲಿಕೇಶನ್ ವಿಚಾರಗಳಲ್ಲಿ ತಿಳಿಸುವಂತ ವಿಚಾರದ ಎಲ್ಲ ಕೂಡ ಜಾಸ್ತಿ ಅಲ್ಲ, ಇವೆಲ್ಲ ಜಾಸ್ತಿ. ಬಟ್ ಮನೆಗೆ ಬಂದಾಗ ಪೇರೆಂಟ್ಸ್ನ ಟ್ರೀಟ್ ಮಾಡುವಂತ ವಿಧಾನನೇ ಇರುವುದಿಲ್ಲ. ಒಂದು ನೆನ್ಪಿಟ್ಕೊಳ್ರಿ, ನಿಮಗೆ ತಂದೆ ತಾಯಿಗಳಿದ್ದಾರೆ. ಎಷ್ಟೋ ಜನಕ್ಕೆ ತಂದೆ ತಾಯಿಗಳೇ ಇಲ್ಲ, ಅನಾಥರಾಗಿದ್ದಾರೆ. ಅವ್ರಿಗೊಂದು ಕರುಗು, ವೈ ಡೋಂಟ್ ಐ ಹ್ಯಾವ್ ಪೇರೆಂಟ್ಸ್? ನನಗೆ ಯಾಕೆ ತಂದೆ ತಾಯಿಗಳಿಲ್ಲ ಅಂತ ನಿನಗಿದಾರಲ್ಲ, ಯಾವತ್ತಾದ್ರೂ ಒಂದು ಯೋಚನೆ ಮಾಡಿದ್ದೀಯ? ಇವತ್ತಿನಿಂದ ನೀನು ದೇವರ ಮಗನಾಗಿದ್ರೆ, ಸತ್ಯವೇದ ನಿನಗೆ ಬೋಧಿಸುವಂತ ಮಾತು ನಿಜವಾಗಿದ್ರೆ, ಪ್ರಾರ್ಥನಾ ಪರನಾಗಿ ನೀನಿದ್ರೆ, ಪರಿಶುದ್ಧಾತ್ಮ ದೇವರು ನಿನ್ನ ಜೊತೆ ಮಾತಾಡುವಂಥದ್ದು ನಿಜ ಆಗಿದ್ರೆ, ಚೇಂಜ್ ಯುವರ್ ಲೈಫ್. ದೇವರ ಕಡೆ ಬಾ, ತಂದೆ ತಾಯಿಗಳನ್ನ ಪ್ರೀತಿ ಮಾಡು, ಒಗ್ಗಟ್ಟಾಗಿರ್ಬೇಕು, ಅವ್ರನ್ನ ಪ್ರೀತಿಸ್ಬೇಕು, ಅವ್ರ ಮಾತು ಕೇಳಬೇಕು, ವಿಧೇಯತೆ ತೋರಿಸ್ಬೇಕು. ಅದರ ಮೂಲಕ ಬ್ಲೆಸ್ಸಿಂಗ್ ಅನ್ನುವಂಥದ್ದು ಹರಡುತ್ತೆ. ಥ್ರೂ ಒಬಿಡಿಯನ್ಸ್ ಯು ವಿಲ್ ಬಿ ರಿಸೀವಿಂಗ್ ದ ಮಿರಕಲ್ಸ್, ಅದ್ಭುತಗಳು ವಿಧೇಯತೆಯಿಂದ